ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ದರೆ ಬನ್ನಿ, ಇವತ್ತು ನನ್ನ ಟಾಪಿಕ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರೆಗ್ನೆನ್ಸಿ ಟೆಸ್ಟ್ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಾನು ಮೊದಲನೇದಾಗಿ ಹೇಳೋದಾದರೆ, ರೆಗ್ಯುಲರ್ ಪೀರಿಯಡ್ ಆಗೋರಿಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ರೆಗ್ಯುಲರ್ ಪೀರಿಯಡ್ ಆಗೋರಿಗೆ ತಿಳಿಸ್ತಾ ಇದ್ದೀನಿ. ಯಾರೆಲ್ಲ ಮಂತ್ಲಿ ಕರೆಕ್ಟಾಗಿ ರೆಗ್ಯುಲರಾಗಿ ಪೀರಿಯಡ್ ಆಗ್ತೀರಾ, ನೀವು ಮಂತ್ಲಿ ಅಂದರೆ ಒಂದು ಮಂತ್ ತೊಗೊಳ್ಳಿ. ಆ ಮಂತಲ್ಲಿ ನೀವು ಯಾವ ಡೇಟಿಗೆ ಪೀರಿಯಡ್ ಆಗ್ತೀರೋ ಆ ಡೇಟ್ಗೆ ನೀವೇನಾದರೂ ಮಿಸ್ ಆದರೆ ಆ ಡೇಟ್ಗೆ ಬಿಟ್ಟು 10 ದಿನ ನಂತರ ಅಂದರೆ 14 ಡೇಸ್ಗೆ ನೀವು ಈ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ನೀವು ಪ್ರೆಗ್ನೆನ್ಸಿ ಟೆಸ್ಟ್ನ ಮಾಡ್ಬೋದು. ಯಾವ ರೀತಿ ಟೆಸ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಹೇಳೋದಾದರೆ, ಮದುವೆ ಆದ ನಂತರ ಆ ಮಹಿಳೆ ರೆಗ್ಯುಲರ್ ಪೀರಿಯಡ್ ಆಗ್ತಾ ಇದ್ದು ಮಧ್ಯದಲ್ಲಿ ಯಾವುದೋ ಒಂದು ತಿಂಗಳಲ್ಲಿ ಆ ಡೇಟಿಗೆ ಕರೆಕ್ಟಾಗಿ ನೀವು ಪೀರಿಯಡ್ ಆಗ್ತಾ ಇಲ್ಲ, ಪೀರಿಯಡ್ ಸ್ಟಾಪ್ ಆಗಿದೆ ಅಂತ ಅಂದಾಗ ಆ ಮಹಿಳೆಗೆ ಯೋಚನೆ ಬರೋದೇ ಮೊದಲು, ನಾನು ಪ್ರೆಗ್ನೆಂಟಾ ಅನ್ನೋದು ಒಂದು ಯೋಚನೆ ಬಂದೇ ಬರುತ್ತೆ. ಸೊ ಹಾಗಾಗಿ ಆ ಪ್ರೆಗ್ನೆಂಟ್ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ನೀವು ಟೆಸ್ಟ್ ಮಾಡ್ಕೋಬೋದು. ಸೊ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆವಾಗೆಲ್ಲ ಇತ್ತು, ನೀವು ಡಾಕ್ಟರ್ ಹತ್ರನೇ ಕನ್ಸಲ್ಟ್ ಮಾಡಬೇಕಿತ್ತು. ನಾವೇನಾದರೂ ಪ್ರೆಗ್ನೆಂಟ್ ಹೌದಾ ಅಲ್ವಾ ಅಂತ ಅಂದಾಗ, ನೀವೇನಾದರೂ ರೆಗ್ಯುಲರ್ ಪೀರಿಯಡ್ ಸ್ಟಾಪ್ ಆದಾಗ ನಾವು ಪ್ರೆಗ್ನೆಂಟ್ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಅಂದರೆ ನೀವು ಡಾಕ್ಟರ್ ಹತ್ರನೇ ಕನ್ಸಲ್ಟ್ ಮಾಡಬೇಕಿತ್ತು. ಆದರೆ ಈಗ ಹಾಗಿಲ್ಲ, ನೀವು ಮನೆಯಲ್ಲೇ ಕನ್ಫರ್ಮೇಷನ್ ತಗೋಬೋದು. ನೀವು ಪ್ರೆಗ್ನೆಂಟಾ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೋದು ಮನೆಯಲ್ಲೇ ಕೂತ್ಕೊಂಡು. ಸೊ ಹಾಗಾಗಿ ಈಗಿನೆಲ್ಲ ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಕೂಡ ಪ್ರೆಗ್ನೆನ್ಸಿ ಕಿಟ್ ಸಿಕ್ಕೇ ಸಿಗುತ್ತೆ. ಹಾಗೆ ನಾನು ಮೊದಲೇ ಹೇಳ್ದಾಗೆ, ನೀವು ಯಾವ ಮಂತಲ್ಲಿ ಯಾವ ಡೇಟಿಗೆ ಪೀರಿಯಡ್ ಸ್ಟಾಪ್ ಆಗುತ್ತೆ ಆ ದಿನದಿಂದ 10 ದಿನ ಆದಮೇಲೆ ಅಂದರೆ 40 ದಿನ ಆದಮೇಲೆ ನೀವು ಈ ಪ್ರೆಗ್ನೆನ್ಸಿ ಕಿಟ್ ಸಹಾಯದಿಂದ ನೀವು ಟೆಸ್ಟ್ ಮಾಡ್ಬೋದು. ಪ್ರೆಗ್ನೆಂಟಾ ಹೌದಾ ಅಲ್ವೋ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೋದು. ಅದು ಹೇಗೆ ಅನ್ನೋದನ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ. ನೀವು ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಗ್ಗೆನೇ ನಿಮ್ಮ ಯೂರಿನನ್ನು ಆ ಟೆಸ್ಟ್ ಅಂದರೆ ಪ್ರೆಗ್ನೆನ್ಸಿ ಕಿಟ್ ಮೇಲೆ ಹಾಕಿದಾಗ ನಿಮ್ಮದು ಏನಾದರೂ ಆ 2 ಲೈನು ಡಾರ್ಕಾಗಿ ಬಂತು ಅಂತ ಏನಾದರೂ ಆದರೆ ನೀವು ಪ್ರೆಗ್ನೆಂಟು ಅಂತ ಕನ್ಫರ್ಮ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಒಂದು ಲೈನು ಡಾರ್ಕಾಗಿ ಬಂದು ಒಂದು ಲೈನು ಲೈಟಾಗಿ ಬಂದರೆ ನೀವು ಹೆದರಿಕೊಳ್ಳುವಂತಹ ಅವಶ್ಯಕತೆ ಏನಿರಲ್ಲ. ಇನ್ನೂ ಒಂದು 10 ದಿನ ಬಿಟ್ಟು ಅಂದರೆ 15 ಡೇಸ್ಗೆ ಬೇಕಾದರೆ ನೀವು ಟೆಸ್ಟ್ ಮಾಡಿ ನೋಡ್ಬೋದು. ಆವಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ 2 ಅಲ್ಲದೇ ನಿಮಗೆ ಒಂದೇ ಲೈನು ಡಾರ್ಕ್ ತೋರಿಸ್ತಾ ಇದೆ ಅಂತ ಅಂದರೆ ನಿಮಗೆ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸಿಂದನೂ ಕೂಡ ನಿಮಗೆ ಆ ರೀತಿ ಆಗ್ಬೋದು. ಮತ್ತು ಏನಾದರೂ ಥೈರಾಯ್ಡ್ ಪ್ರಾಬ್ಲಮ್ಸಿಂದನೂ ಕೂಡ ನಿಮಗೆ ಆ ರೀತಿ ಆಗ್ಬೋದು. ಈ ಥರ ಸಮಸ್ಯೆ ನಿಮಗೇನಾದರೂ ಇದ್ದರೆ ದಯವಿಟ್ಟು ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂತ ಅಂದರೆ ನಿಮಗೇನಾದರೂ ತಾಯಿ ಆಗೋ ಪ್ಲ್ಯಾನ್ ಏನಾದರೂ ಇದ್ದರೆ, ಈ ಥರ ಇರ್ರೆಗ್ಯುಲರ್ ಪೀರಿಯಡ್ಸು ಮತ್ತು ಥೈರಾಯ್ಡ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ನಿಮಗೆ ಮುಂದೆ ತಾಯಿ ಆಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನೀವು ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಹಾಗೆ ಇಲ್ಲಿವರೆಗೂ ನಾನು ತಿಳಿಸ್ಕೊಟ್ಟಿರುವಂತಹ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಗಿತ್ತು ಅಂತ. ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಇಷ್ಟೊತ್ತು ನನ್ನ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್.